ನಮಸ್ಕಾರ ಎಲ್ಲರಿಗೂ. ನಿನ್ನೆ ದಿವಸ ನಿಪ್ಪಾಣಿಯಲ್ಲಿ ಜರುಗಿದಂಥ ಮಾನವ ಬಂಧುತ್ವ ವೇದಿಕೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಶಬ್ದದ ವಿಷಯದ ಮೇಲೆ ಇವತ್ತು ಇಡೀ ರಾಷ್ಟ್ರ ಮತ್ತು ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾಯಿದೆ. ಅದ್ರ ಬಗ್ಗೆ ವಿಮರ್ಶೆ ಆಗ್ತಾಯಿದೆ, ಟೀಕೆಗಳಾಗ್ತದೆ, ಟಿಪ್ಪಣಿಗಳಾಗ್ತದೆ. ಸೊ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕಂತ ನಿಮ್ಮ ಮುಂದಿನ ಬಂದಿದ್ದೇನೆ. ಬಹುಶಃ ನಿನ್ನೆ ನಾನು ಭಾಷೆಯಲ್ಲಿ ಹೇಳಿದ್ದು, ಹಿಂದೂ ಶಬ್ದ ಪರ್ಷಿಯನ್ ಭಾಷೆಯಿಂದ ಅಥವಾ ಪರ್ಷಿಯನ್ ಭಾಗದಿಂದ ಬಂದಿದೆ ಅಂತ ನಾನು ಉಲ್ಲೇಖ ಮಾಡಿದ್ದು ನಿಜ. ಅದಾದ ನಂತರ ನಾನು ಹೇಳಿದ್ದು ಇದ್ರ ಬಗ್ಗೆ ಚರ್ಚೆ ಆಗಬೇಕಂತ ಹೇಳಿದ್ದು. ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗಬೇಕು. ಮತ್ತು ಹಿಂದೂ ಶಬ್ದದ ಬಗ್ಗೆ ಕೆಲವು ನಿಂದನೆ ಮಾಡುವಂಥ ಸಾಕಷ್ಟು ಶಬ್ದಗಳು ಕೂಡ ದಾಖಲೆಗಳು ಸಿಗ್ತಾವೆ. ಅದ್ರ ಬಗ್ಗೆ ನಾನು ಕೋಟ್ ಮಾಡಿ ಹೇಳಿದೆ ಹೊರತಾಗಿ ಅದು ಸತೀಶ್ ಜಾರಕಿಹೊಳಿ ಅವರ ಮಾತಲ್ಲ. ಮತ್ತಿದು ಈ ಥರ ಭಾಷಣಗಳು ದೇಶದಲ್ಲಿ ಸಾವಿರಾರು ಭಾಷೆಗಳಾಗಿದೆ. ಆದರೂ ಕೂಡ ಇವತ್ತು ಮಾಧ್ಯಮದವರು ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಅದಕ್ಕಾಗಿ ಸ್ಪಷ್ಟೀಕರಣ ಕೊಡೋದು ನನ್ನ ಕರ್ತವ್ಯ. ಯಾವುದೇ ಹಿಂದೂ ಧರ್ಮ ಇರಲಿ, ಪಾರ್ಸಿ ಇರಲಿ, ಇಸ್ಲಾಂ ಇರಲಿ, ಜೈನ್ ಇರಲಿ, ಬೌದ್ಧ ಇರಲಿ, ಸೊ ಅದನ್ನು ಮೀರಿ ಬೆಳೆಯುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಮಗೆ ಯಾವುದೇ ಜಾತಿ ಧರ್ಮ ಮೀರಿ ಬೆಳಿಬೇಕು, ಮೀರಿ ಕೆಲಸ ಮಾಡಬೇಕಂತ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಸಂಘಟನೆಯಲ್ಲಿ. ಸೊ ಹೀಗಾಗಿ ನಾ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಈ ಪರ್ಷಿಯನ್ ಶಬ್ದ ಬಂದದ್ದು ನೂರಾರು ದಾಖಲೆಗಳಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಆರ್ಯ ಸಮಾಜದ ಸಂಸ್ಥಾಪಕರಾದ ಸ್ವಾಮಿ ದಯಾನಂದ ಸರಸ್ವತಿ ಅವರು ರಚಿಸಿದ ಸತ್ಯಾರ್ಥ ಪ್ರಕಾಶ ಪುಸ್ತಕದಲ್ಲಿ ಉಲ್ಲೇಖಿದೆ. ಇದನ್ನು ತಾವು ನೋಡಬೇಕಾಗ್ತದೆ, ನಿಮ್ಮ ಕರ್ತವ್ಯ ಕೂಡ. ಅದೇ ರೀತಿ ಡಾಕ್ಟರ್ GS ಪಾಟೀಲ್ ಅವರ ಬರೆದಂಥ ಬಸವ ಭಾರತ ಪುಸ್ತಕದಲ್ಲಿ ಕೂಡ ಉಲ್ಲೇಖ ಇದೆ. ಜೊತೆಗೆ ಬಾಲಗಂಗಾಧರ ತಿಲಕ್ ಅವರ ಕೇಸರಿ ಪತ್ರಿಕೆಯಲ್ಲಿ ಕೂಡ ಉಲ್ಲೇಖ ಇದೆ. ಇದು ಕೇವಲ 3-4 ನಾನು ಉದಾಹರಣೆ ಹೇಳ್ತೀನಿ. ಇನ್ನೂ ನೂರಾರು ಸಾವಿರಾರು ಪತ್ರಿಕೆಗಳು, ಲೇಖನಗಳು ಕೂಡ ನಿಮಗೆ ವಿಕಿಪೀಡಿಯಾದಲ್ಲಿ, ವೆಬ್ಸೈಟ್ನಲ್ಲಿ ಸಾಕಷ್ಟು ಅವೈಲೇಬಲ್ ಆಗ್ತೈತೆ. ಅದನ್ನು ದಯವಿಟ್ಟು ತಾವು ತೆರೆದು ನೋಡಬೇಕು. ಸೊ ಹೀಗಾಗಿ ಮಾಧ್ಯಮಗಳು ಇದನ್ನು ಏನು ಭಾಳ ದೊಡ್ಡ ಉಕ್ರೇನ್ ರಷ್ಯಾ ಯುದ್ಧ ಮಾದರಿಯಲ್ಲಿ ಅಥವಾ ಎಲ್ಲೋ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿ ಇವತ್ತು ವಿಶ್ಲೇಷಣೆ ಮಾಡ್ತಾ ಇರೋದು ಭಾಳ ಒಂಥರ ಇದನ್ನು ಇದೇ ನಿಮ್ಮ ಸಮಯವನ್ನು ಬೇರೆದು ಕೊಟ್ಟರೆ ಭಾಳ ಇನ್ನೂ ಏನು ಪ್ರಗತಿ ಆಗ್ಬೋದಿತ್ತು. ಹಿಂದೆ ನಾವು ಈ ರಾಜ್ಯದಲ್ಲಿ ಸಾಕಷ್ಟು ನೋಡಿದ್ದೀವಿ. ನಾವು DK ರವಿ ಅವರ ಹತ್ಯೆ ಆದಾಗ ಯಾವ ರೀತಿ ಮಾಧ್ಯಮಗಳು ಒಂದು ತಿಂಗಳವರೆಗೆ ಬಹುಶಃ ಇಡೀ ರಾಜ್ಯದ ಮನೆ ಮಾತಾಯಿತು. ಅದೇ ರೀತಿ DSP ಗಣಪತಿ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಯಾವ ರೀತಿ ನೀವು ಕೊಲೆ ಅಂತ ಬಿಂಬಿಸ್ಲಿಕ್ಕೆ ಹೋದ್ರಿ. ವಿನಾಯಕ್ ಬಾಳೆಗ ಅವರ ಹತ್ಯೆ ಪ್ರಕರಣ ಇರ್ಬೋದು, ಹರ್ಷ ಶಿವಮೊಗ್ಗ ಇರ್ಬೋದು, ಪರೇಶ್ ಮೆಸ್ತಾ ಬಗ್ಗೆ ಇಡೀ ಕೋಸ್ಟಲ್ ಏರಿಯಾ ಹೊತ್ತಿ ಉರಿ ಹೋಯಿತು. ಯಾವ ರೀತಿ ತಾವು ಪ್ರೊಜೆಕ್ಷನ್ ಕೊಟ್ರಿ. ಸೊ ದಯವಿಟ್ಟು ವಿನಂತಿ, ನೈಜವಾದ ಸುದ್ದಿಯನ್ನು ತೋರಿಸಲಿಕ್ಕೆ ತಾವು ಪ್ರಯತ್ನ ಮಾಡಿ. ಅನವಶ್ಯಕ್ಕೆ ಹಿಂದೂ ಧರ್ಮ ವಿಷಯ ಬಂದಾಗ ಇಷ್ಟು ಒಯ್ಯಬೇಕು ಅನ್ನೋದು ಸರಿಯಲ್ಲ. ಈ ದೇಶದಲ್ಲಿ ಹಿಂದೂಗಳ ಕಾರ್ಯಕರ್ತರ ಕೊಲೆ ಆದರೆ ಅದಕ್ಕೆ ವಿಶೇಷವಾದ ಸ್ಥಾನಮಾನ, ದಲಿತರು ಯಾರು ತೀರ್ಕೊಂಡ್ರೆ ಅದಕ್ಕೆ ಯಾವುದೇ ಸ್ಥಾನಮಾನ ಇಲ್ಲ. ಸೊ ನಿಲ್ಲಬೇಕು. ನಿಜವಾದ ಸುದ್ದಿ ತಾವು ಹೋಗ್ಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು
ಹಿಂದೂ ಧರ್ಮದ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾಷಣ ಒಂದ್ಸಲ ನೀವು ಕೇಳಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂದೂ ಅಂದರೆ ಅದೊಂದು ವೇ ಆಫ್ ಲೈಫ್, ನಮ್ಮ ಬಾಳ್ವೆ. ಅವರು ಹೇಳಿದರೆ ಅದನ್ನು ಸುಪ್ರೀಂ ಕೋರ್ಟ್ ಕೂಡ ತನ್ನ ಜಡ್ಜ್ಮೆಂಟಲ್ಲಿ ಕೂಡ ಹೇಳಿದೆ. ಸೊ ಹೀಗಾಗಿ ನಾನೇನು ಸತೀಶ್ ಜಾರಕಿಹೊಳಿ ಅವರು ಯಾರಿಗೆ ಅವಮಾನ ಮಾಡಬೇಕು, ನನಗೆಲ್ಲ ಧರ್ಮಗಳು ಅಷ್ಟೇ, ನಾವು ಯಾವುದೋ ಧರ್ಮಗಳನ್ನು ಜಾತಿಗಳನ್ನು ನಂಬದೇ ಇರುವಂಥ ಒಬ್ಬ ವ್ಯಕ್ತಿ ನಾನು. ನಿಮ್ಮ ಧರ್ಮ ಇರ್ಬೋದು, ಬೇರೆ ಇರ್ಬೋದು, ಯಾವುದೇ ಜಾತಿ ಧರ್ಮ ಅನ್ನೋದು ಭಾಳ ದೂರ ಇದ್ದಂಥ ವ್ಯಕ್ತಿ ನನಗೆ. ಅದಕ್ಕಾಗಿ ಈ ರೀತಿ ನಮ್ಮ ಮೇಲೆ ತಾವು ಒಂದೇನು ಭಾಳ ದೊಡ್ಡ ಅಪರಾಧ ಮಾಡಿದಂಗೆ ನೀವು ಬಿಂಬಿಸ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ಇನ್ನೊಂದು ಸಾರಿ ನನ್ನ ಭಾಷಣವನ್ನು ಹಚ್ಚಲಕ್ಕೆ ಕೇಳಿ ನಿಮ್ಮ ಚರ್ಚೆ ಏನೀಗ ತಾವು ಮಾಡ್ತಾಯಿದ್ರಿ, ವಿದ್ವಾಂಸರನ್ನ ಕರೆಸಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರಿ, ಯಾರಿಗೋ ಲಾಭ ಆಗಬೇಕಂತ. ಖಂಡಿತವಾಗಿ ಅದು ಲಾಭ ಆಗೋದಿಲ್ಲ. ಸೊ ಒಂದು ವೇಳೆ ನಮ್ಮ ಕಡೆಯಿಂದ ನಿಮಗೇನು ನಮ್ಮ ಟಿ ವಿಯಲ್ಲಿ ರಿವೈಂಡ್ ಮಾಡಿ ನೋಡಿ ತಪ್ಪಿದರೆ ನೀವು ಮುಂದುವರಿಸಿ ಚರ್ಚೆ, ಇಲ್ಲ ಅಂದರೆ ಅದರಲ್ಲಿ ನಮ್ಮದೇನು ಪಾತ್ರ ಏನಂದ್ರೆ ಅಲ್ಲೇ ಮುಗಿಸಿ. ಒಂದು ವೇಳೆ ತಾವು ಹಾಗೆ ಅದನ್ನು ಮುಂದುವರಿಸಿದ್ದಾರೆ, ನಾವು ಕೂಡ ಮಾನಹಾನಿ ಕಟ್ಟಲೆ ಅಥವಾ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕಾಗ್ತೈತೆ. ಯಾಕಂದ್ರೆ ನಾನು ಯಾವುದೇ ಧರ್ಮಕ್ಕೆ ಭಾಷೆಗೆ ಅವಮಾನ ಮಾಡಿದಂತೆ ಪ್ರಶ್ನೆ ಇಲ್ಲ. ನಾನು ಅದು ಪದ ಪರಿಚಯನ್ನು ಸಾಕಷ್ಟು ಸಾರಿ ನೋಡಿದ್ದೀನಿ. ನಾನು 30 ವರ್ಷದಿಂದ ಇದೇ ಕೆಲಸ ಮಾಡ್ತೀನಿ. ನಾನು ಭಾಳಷ್ಟು ಇತಿಹಾಸಗಳನ್ನು ನೋಡ್ತಾ ಇರ್ತೀನಿ ನಾನು. ಹೀಗಾಗಿ ನನ್ನ ಗಮನಕ್ಕಿತ್ತದು. ಮತ್ತು ಒಂದು ರಾಷ್ಟ್ರದ ವಿಶ್ವದ ವಿಕಿಪೀಡಿಯಾ ಅಂತ ಒಂದು ಏನೋ ಸಂಸ್ಥೆ ಇದೆ, ಅದರಲ್ಲಿದೆ ಇದು. ನಾನು ಸತೀಶ್ ಜಾರಕಿಹೊಳಿ ಹೇಳಿದಂಥ ಮಾತೇನಲ್ಲ, ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ಆಗಬೇಕಂತ ಹೇಳಿದ್ದೆ ಅಷ್ಟೇ ನಾನು. ನೀವು ಅದನ್ನು ಎಲ್ಲೆಲ್ಲೋ ಕಲ್ಪನೆ ಕೊಡ್ತಾ ಇದ್ದೀರಾ, ಅದಕ್ಕೆ ಕೆಟ್ಟ ಶಬ್ದ ಅರ್ಥ ಕಲ್ಪಿಸೋದು ಕೂಡ ಅಲ್ಲೇ ಇದೆ, ಅಲ್ಲೇ ನೋಡಿ. ಇದೇನು ಸತೀಶ್ ಜಾರಕಿಹೊಳಿ ಹೇಳಿಲ್ಲ. ಅದಕ್ಕಾಗಿ ದಯವಿಟ್ಟು ತಾವು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಒಂದು ವೇಳೆ ಅದರಲ್ಲಿ ನಾವು ಹೌದು ಹಿಂದೂ ಧರ್ಮಕ್ಕೆ ನಾವು ಬೈದಿದ್ದೀವಿ, ಅವಮಾನ ಮಾಡಿದರೆ ಮುಂದುವರಿಸಿ, ನಮ್ಮದು ಏನೂ ಅಭ್ಯಂತರ ಇಲ್ಲ. ಆದರೆ ಇಲ್ಲೇ ಹೋದರೆ ಅನಾವಶ್ಯಕವಾಗಿ ಇದನ್ನು ದೊಡ್ಡದಾಗಿ ಮಾಡಲಿಕ್ಕೆ ಹೋಗತ್ತ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಂದು ವಿನಂತಿ. ಮತ್ತು ಸಾರ್ವಜನಿಕ ಕೂಡ ನಾನು ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತವಾಗಿಲ್ಲ, ಆ ರೀತಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಾರ್ವಜನಿಕ ಕೂಡ ಇದನ್ನು ಗಮನಿಸಬೇಕು, ಯಾವ ರೀತಿ ನಡೀತಾ ಇದೆ ನಮ್ಮ ವಿರೋಧವಾಗಿರುವಂಥ ಒಂದು ಪಿತೂರಿ ಯಾವ ರೀತಿ ನಡೀತಾ ಇದೆ ಕೂಡ ಸಾರ್ವಜನಿಕ ಕೂಡ ಇಲ್ಲಿ ಗಮನಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಸಾಕಷ್ಟು ದಾಖಲೆಯನ್ನು ಕೂಡ ಇದರ ಜೊತೆಗೆ ನಾವು ಕೊಡ್ತಾ ಇದ್ದೀವಿ. ತಾವು ದಯವಿಟ್ಟು ಆ ಕಡೆ ಒಂದು ಸಾರಿ ಗಮನ ಹರಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.